ಇವತ್ತು ಅನೇಕ ವಿಶ್ವಾಸಿಗಳಲ್ಲಿ ಇವತ್ತು ಪ್ರಾರ್ಥನೆ ಅನ್ನೋದು ಕಡಿಮೆ ಆಗೋಯ್ತು. ಪ್ರಾರ್ಥನೆ ಕಡಿಮೆ ಆಗೋಯ್ತು. ಏನು ಕಡಿಮೆ ಆಗೋಯ್ತು? ಒಂದು ಕಾಲದಲ್ಲಿ ತುಂಬ ಕಷ್ಟ ಇತ್ತು. 3 ಗಂಟೆ ಪ್ರೇಯರ್ ಮಾಡ್ತಾ ಇದ್ವಿ, 1 ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ವಿ, 2 ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ವಿ, 4 ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ವಿ, 8 ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ವಿ. ಕಷ್ಟ ಇದ್ದಾಗ ಮೊಣಕಾಲು ಕುತ್ಕೊಂಡು ಕಣ್ಣೀರು ಸುರಿಸ್ತಾ ಇದ್ವಿ. ಆದರೆ ದೇವ್ರು ಇವತ್ತು ಕಾರ್ ಕೊಟ್ಟ, ದೇವ್ರು ಇವತ್ತು ಮನೆ ಕೊಟ್ಟ, ದೇವ್ರು ಇವತ್ತು ಅನುಕೂಲ ಕೊಟ್ಟ. ಇವತ್ತು ಬಾಡಿಗೆ ಸ್ಟೇನ್ ಆಗುತ್ತೆ ಅಂತೇಳಿ ನಿದ್ದೆ ಮಾಡ್ತೀವಿ. ಮೊಣಕಾಲು ಉರೋಕ್ಕೂ ಕಷ್ಟ, ಚಪ್ಪಾಳೆ ತಟ್ಟೋಕ್ಕೂ ಕಷ್ಟ, ಸ್ತೋತ್ರ ಹೇಳಿದ್ರೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಸ್ತೋತ್ರ ಹೇಳೋಕ್ಕೂ ಕಷ್ಟ. ಇವತ್ತು ಸಭೆಗೆ ಬರೋದಕ್ಕೂ ಕಷ್ಟ. ನಿದ್ದೆ ಕೆಟ್ಟರೆ ಆರೋಗ್ಯ ಹೋಗುತ್ತೆ ಅಂತೇಳಿ ನಿದ್ದೆ ಬೇಕಾದರೆ ತ್ಯಾಗ ಮಾಡೋದಿಲ್ಲ, ಬೇಕಾದ್ರೆ ಪ್ರಾರ್ಥನೆ ತ್ಯಾಗ ಮಾಡ್ತೀವಿ. ಕರೆಕ್ಟಾಗಿ 10 ಅವರ್ ನಿದ್ದೆ ಮಾಡ್ತೀವಿ. ಒಂದು ಕಾಲದಲ್ಲಿ ಕಷ್ಟ ಇದ್ದಾಗ ನಿದ್ದೆನೇ ಬರ್ತಾ ಇರಲಿಲ್ಲ. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡೋರು, 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋರು, 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋರು, ರೋಡಲ್ಲಿ ಬರಬೇಕಾದ್ರೆ ಪ್ರಾರ್ಥನೆ ಮಾಡೋರು, ಬಸ್ ಹತ್ಬೇಕಾದ್ರೆ ಪ್ರಾರ್ಥನೆ ಮಾಡೋರು. ನೀವು ಇಷ್ಟಪಟ್ಟು ಚಪ್ಪಾಳೆ ತಡ್ತಾ ಇದ್ದೀರೋ ಕಷ್ಟಪಟ್ಟು ತಡ್ತಾ ಇದ್ದೀರೋ ಗೊತ್ತಿಲ್ಲ. ಈ ಒಂದು ಕಾಲದಲ್ಲಿ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಸ್ತೋತ್ರ ಇರೋದು, ಬರಬೇಕಾದ್ರೆ ಪ್ರಾರ್ಥನೆ ಇರೋದು, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅನ್ಯ ಭಾಷೆ ಇರೋದು, ಅಡುಗೆ ಮನೆಯಲ್ಲಿ ಅಡುಗೆ ಆಗಿದ ತಕ್ಷಣ ಮನೆಯಲ್ಲಿ ಯಾರು ಇಲ್ಲ ಅಂತಂದರೆ ಕುತ್ಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡೋರು. ಏನು ಬಾಯಿ ತೆರೆದ್ರು ಯೇಸುವೇ ಸ್ತೋತ್ರ ಅನ್ನೋದು, ಯೇಸುವಿನ ನಾಮ ಅನ್ನೋದು. ಯೇಸುವಿನ ನಾಮ ಇದ್ದಾಗ ಮನೆಯಲ್ಲಿ ಕೆಟ್ಟ ಕನಸು ಬರಲಿಲ್ಲ. ಯೇಸುವಿನ ನಾಮ ಹೇಳಿ ಪ್ರಾರ್ಥನೆ ಮಾಡಬೇಕಾದ್ರೆ ಮನೆಯಲ್ಲಿ ಜಗಳಗಳು ಉಂಟಾಗ್ತಾ ಇರಲಿಲ್ಲ. ಯೇಸುವಿನ ನಾಮ ಹೇಳಿ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇದ್ದಾಗ ಸಾಲ ಇಕ್ಕಟ್ಟುಗಳಿದ್ರು ಮನೆಯಲ್ಲಿ ಸಮಾಧಾನ ಇತ್ತು. ಯೇಸುವಿನ ನಾಮ ಹೇಳಿ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರತಿ ಭಾನುವಾರ ಬರಬೇಕಾದ್ರೆ ಒಂದು ಆತ್ಮನನ್ನ ಸಭೆಗೆ ಕರೆ ತರ್ತಾ ಇದ್ರಿ. ಯೇಸುವಿನ ನಾಮ ಹೇಳಿ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು 4 ಜನರನ್ನ ದೇವರ ಕಡೆ ಕರೆ ತರಬೇಕು ಅಂತ ಮನಸ್ಸಿತ್ತು. ಆದರೆ ಇವತ್ತು ನೋಡ್ರಿ, ಹಣ ಇದೆ, ಕಾರ್ ಇದೆ, ಮನೆ ಇದೆ, ಒಡವೆ ಇದೆ, ಒಳ್ಳೆ ಸೀರೆ ಇದೆ. ಅರೆ ಎಂತ 10 ಗಂಟೆ ನಿದ್ದೆ ಮಾಡಿದ್ರು ಒಳ್ಳೆ ನಿದ್ದೆ ಬರ್ತಾ ಇಲ್ಲ. ಮನೆಯಲ್ಲಿ ಜಗಳಗಳು, ಅಸಮಾಧಾನ. ಕಾರಣ ಏನು ಗೊತ್ತಾ? ಯೇಸುವಿನ ನಾಮ ಹೇಳೋದನ್ನ ಬಿಟ್ಬಿಟ್ರು. ನೆನಪಿಸ್ಬಾರ್ದಣ್ಣ, ಹೋಗ್ಲಿ ಉಪವಾಸ ಪ್ರಾರ್ಥನೆ ನೆನೆಸ್ಬಿಡೋಣ. ಇವತ್ತು ಯೇಸುವಿನ ನಾಮ ಹೇಳೋದಕ್ಕೆ ಇವತ್ತು ದೇವರ ಮಕ್ಕಳಿಗೆ ಕಷ್ಟ. ಕಾರಣ ಯೇಸುವಿನ ನಾಮವನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಎಲ್ಲ ಜೀವನ ಸೆಟ್ಲ್ ಆಗೋಯ್ತಲ್ಲ, ಇನ್ನೇನಕ್ಕೆ ಪ್ರಾರ್ಥನೆ ಮಾಡಬೇಕು? ಅಯ್ಯ ಮಹಿಮೆ ಕಾಣಬೇಕಾ? ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಇರಬೇಕು. ಇವತ್ತು ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವ ಜನ ಎಲ್ಲಿರ್ತಾರೋ ಅಲ್ಲಿ ಮಹಿಮೆ ಇಳಿದು ಬರುತ್ತೆ. ಯೇಸುವಿನ ನಾಮ ಹೇಳುವಂತ ಜನ ಎಲ್ಲಿರ್ತಾರೋ ಹಗಲು ರಾತ್ರಿ ಎನ್ನದೆ ಕಾವಲುಗಾರನೇ ರಾತ್ರಿ ಎಷ್ಟಾಯಿತು ಎಂದು ನಿನ್ನ ಬಳಿಯಲ್ಲಿ ಕೇಳಿದಾಗ, ಈಗ ರಾತ್ರಿ ಕಳೀತಾ ಇದೆ, ಹಗಲು ಬರ್ತಾ ಇದೆ ಎಂದು ಮಧ್ಯರಾತ್ರಿಯಲ್ಲಿ ಜನರಿಗೆ ಶುಭವಾರ್ತೆ ಹೇಳತಕ್ಕಂತ ಒಂದು ಕಾವಲುಗಾರರು ಸಭೆಯಲ್ಲಿದ್ದಾರೆ. ನಾನು ಹೇಳ್ತೇನೆ, ಯುದ್ಧಗಳು ನಿಲ್ಲುತ್ತದೆ. ನಾನು ಹೇಳ್ತೇನೆ, ಉಜ್ಜೀವನ ಬರುತ್ತದೆ. ನಿನ್ನ ಪೌಳಿ ಗೋಡೆಗಳಲ್ಲಿ ಸಮಾಧಾನ ಉಂಟಾಗುತ್ತೆ. ಶತ್ರುವಿನ ಆಕ್ರಮಣಗಳಾಗಲಿ, ಶತ್ರುವಿನ ತಂತ್ರಗಳಾಗಲಿ ನಿನ್ನ ಪೌಳಿ ಗೋಡೆಯಲ್ಲಿ ಬರೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಕಾರಣ ಏನು? ಕಾವಲುಗಾರರು ಎಚ್ಚರವಾಗಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ವಿಕ್ಟರಿ ಸಭೆಯಲ್ಲಿ ಕಾವಲುಗಾರರು ಎದ್ದೋಳಲೆ. ಯೇಸುವಿನ ನಾಮ ಹೇಳುವ ಕಾವಲುಗಾರರು ಎದ್ದೋಳಲೆ. ದೇವರಿಗೆ ಸ್ವಸ್ಥತೆಯನ್ನು ಕೊಡದೆ ಹಗಲು ರಾತ್ರಿ ಆತನ ಪರಲೋಕದ ದ್ವಾರವನ್ನು ತಟ್ಟುವಂತ ಕಾವಲುಗಾರರು ಎದ್ದೋಳಲಿ. ಮುಂಜಾನೆ 3 ಗಂಟೆಗೆ ಪ್ರಾರ್ಥನೆ ಮಾಡೋರು ಇವತ್ತು ಕಡಿಮೆ ಆದ್ರು. 5 ಗಂಟೆ ಪ್ರಾರ್ಥನೆ ಮಾಡೋರು ಕಡಿಮೆ ಆದ್ರು. ರಾತ್ರಿ ವೇಳೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡೋರು ಕಡಿಮೆ ಆದ್ರು. ಇವತ್ತು ದೇವರ ಮಕ್ಕಳೇ, ಯೆರೆಮೀಯನು ತಾನು ಹೇಳ್ತಾನೆ, ಕರ್ತನೇ ನನ್ನ ಶಿರಸ್ಸನ್ನು ಜಲಮಯವಾಗಿಯೂ ನನ್ನ ನೇತ್ರಗಳನ್ನು ಕಣ್ಣೀರಿನ ಬುಗ್ಗಿಯಾಗಿ ಮಾರ್ಪಡಿಸು. ಇನ್ನ ನನ್ನ ಜನರಿಗಾಗಿ ಅಳಬೇಕಲ್ಲ. ಇವತ್ತು ದೇವರ ಮಕ್ಕಳೇ, ಸಂತತಿಗಳನ್ನು ದೇವರ ಆಶೀರ್ವಾದ ಮಾಡಿದಾಗ ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಬತ್ತಿ ಹೋಗಬಾರದು. ದೇವರು ನಿನ್ನ ಮನೆಯನ್ನು ಕಟ್ಟಿದಾಗ ನಿನ್ನ ಮನೆಯಲ್ಲಿ ಪ್ರಾರ್ಥನೆ ನಿಂತು ಹೋಗಬಾರದು. ದೇವರು ನಿನ್ನನ್ನು ಆಶೀರ್ವಾದ ಮಾಡಿದಾಗ
ಬಂದಾಗ ಯೇಸುವಿನ ನಾಮವನ್ನ ನಿನ್ನ ಬಾಯಿ ತೆರೆದು ಹೇಳುವುದನ್ನ ನಿಲ್ಲಿಸಬಾರದು. ನಿನ್ನ ಜೀವಿತದಲ್ಲಿ ಯೇಸುವಿನ ನಾಮ ಕೂಗಿ ಹೇಳುತ್ತಾ ಇರು. ಆ ನಾಮ ಅಲ್ಲದೆ ನನಗೆ ಬೇರೊಂದು ಮಾರ್ಗ ಇಲ್ಲ, ಆ ನಾಮ ಅಲ್ಲದೆ ನನಗೆ ಬೇರೊಂದು ರಕ್ಷಣೆ ಇಲ್ಲ, ಯೇಸುವಿನ ನಾಮ ಅಲ್ಲದೆ ನನಗೆ ಬೇರೊಂದು ಬುರುಜು ಇಲ್ಲ. ನಾನು ಬದುಕೋದೇ ಯೇಸುವಿನ ನಾಮದಲ್ಲಿ, ನಾನು ಜೀವಿಸೋದೇ ಯೇಸುವಿನ ನಾಮದಲ್ಲಿ, ನಾನು ಆಗಿರುವುದೇ ಯೇಸುವಿನ ನಾಮದಲ್ಲಿ. ಈ ಯೇಸುವಿನ ನಾಮ ಇಲ್ಲದೆ ನನ್ನ ಜೀವನದಲ್ಲಿ ಬೇರೊಂದು ಕಾರ್ಯ ಇಲ್ಲವೇ ಇಲ್ಲ. ಇವತ್ತು ನಾನು ಹೇಳ್ತೇನೆ, ಎಂತ ಪರಿಸ್ಥಿತಿ ಬಂದ್ರು ಯೇಸುವೇ ಎಂದು ಕೂಗಿ ಹೇಳತಕ್ಕಂತ ಮನಸ್ಸು ವಿಶ್ವಾಸಿ ಒಳಗಡೆ ಇದ್ದರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಜೀವನದಲ್ಲಿ ಯೇಸುವಿನ ನಾಮ ನೀನು ಯಾವ ವಿಷಯಕ್ಕಾಗಿ ಕೂಗಿ ಹೇಳುತ್ತೀಯೋ ಆ ವಿಷಯದಲ್ಲಿ ಅದ್ಭುತವು ನಡೆದಿರುತ್ತೆ. ಯೇಸುವಿನ ನಾಮ ಹೇಳಿ ನಿನ್ನ ಮನೆಗಾಗಿ ಪ್ರಾರ್ಥಿಸು. ಯೇಸುವಿನ ನಾಮ ಹೇಳಿ ನಿನ್ನ ವಿಷಯಗಳಿಗಾಗಿ ಪ್ರಾರ್ಥಿಸು. ಯೇಸುವಿನ ನಾಮವನ್ನು ನಂಬಿ ನಿನ್ನ ಮಕ್ಕಳ ವಿಷಯಕ್ಕಾಗಿ ಪ್ರಾರ್ಥಿಸು. ಯೇಸುವಿನ ನಾಮ ಹೇಳಿ ನಿನ್ನ ಇಕ್ಕಟ್ಟುಗಳಿಗಾಗಿ ಪ್ರಾರ್ಥಿಸು. ನಿನ್ನ ಜೀವನದಲ್ಲಿ ಒಂದು ಅದ್ಭುತಗಳನ್ನು ಕಾಣುತ್ತೆ, ನಿನ್ನ ಜೀವನದಲ್ಲಿ ಒಂದು ಬಿಡುಗಡೆಗಳನ್ನು ಕಾಣುತ್ತೆ, ನಿನ್ನ ಜೀವನದಲ್ಲಿ ಕಣ್ಣೀರು ಸುರಿಸುತ್ತಿರುವ ವಿಷಯಗಳಲ್ಲಿ ಒಂದು ದೊಡ್ಡ ಮಹಿಮೆಯನ್ನು ಕಾಣುವುದಕ್ಕೆ ನನ್ನ ಕರ್ತರು ನಿನಗೆ ಕೃಪೆಯನ್ನು ದಯಪಾಲಿಸುತ್ತಾನೆ. ಯಾರಾದರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳಲೇ.